ಹೆಲೋ, ಎಲ್ರಿಗೂ ನಮಸ್ಕಾರ. ನಾಳೆ ಮಹಾಲಯ ಅಮಾವಾಸ್ಯೆ. ಅದೆಷ್ಟೋ ಜನರ ಮನೆಯಲ್ಲಿ ನಾಳೆ ಪಿತೃಪಕ್ಷ ಆಚರಣೆ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ಕಳೆದ 14-15 ವರ್ಷಗಳ ಹಿಂದೆ ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಆದ್ರೆ 14 ವರ್ಷದ ಹಿಂದೆ ನನ್ನ ತಂದೆನ ಕಳ್ಕೊಂಡ ನಂತರ ಈ ಪಿತೃಪಕ್ಷ ಅಂದ್ರೆ ಏನು, ಅದನ್ನ ಯಾಕೆ ಮಾಡ್ತಾರೆ, ಅಲ್ಲಿ ನಿಜವಾಗ್ಲೂ ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾರ, ಇದೆಲ್ಲದ್ರ ಬಗ್ಗೆ ತಿಳ್ಕೊಂಡೆ. ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು ನಮ್ಗೆ ಮುಖ್ಯ ಕೂಡ ಅಲ್ವಾ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಮಹಾಲಯ ಅಮಾವಾಸ್ಯೆ ಮತ್ತು ಪಿತೃಪಕ್ಷದ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ಯಾಕ್ ತಡ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈ ಪಿತೃಪಕ್ಷದ ಇತಿಹಾಸ ಏನು ಗೊತ್ತಾ? ಹಳೆ ಕಾಲದಲ್ಲಿ ನಾವು ನಮ್ಮ ಪೂರ್ವಜರಿಗೆ ಗೌರವ ಕೊಡೋದು ತುಂಬಾ ಮುಖ್ಯ ಅಂತೇಳಿ ಶಾಸ್ತ್ರಗಳು ಹೇಳಿವೆ. ಪುರಾಣಗಳಲ್ಲಿ ಪೂರ್ವಜರನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಅವರ ಆತ್ಮಗಳು ಅಶಾಂತ ಆಗತ್ತೆ ಅಂತ ಕೂಡ ಹೇಳಲಾಗಿದೆ. ಅದಕ್ಕೆ ಅಂತಾನೆ ವರ್ಷದಲ್ಲಿ ಒಂದು ಸಮಯವನ್ನ ನಾವು ನಮ್ಮ ಪೂರ್ವಜರಿಗೆ ಮೀಸಲು ಮಾಡಲಾಗಿದೆ. ಅದೇ ಈ ಪಿತೃಪಕ್ಷ. 16 ದಿನಗಳು ಪಿತೃಪಕ್ಷ ನಡೆಯುತ್ತೆ. ಕೊನೆಯ ದಿನ ಅಂದ್ರೆ ಈ ಮಹಾಲಯ ಅಮಾವಾಸ್ಯೆ ದಿನ ತುಂಬಾನೇ ಮುಖ್ಯ. ಈ ದಿನ ಮಾಡಿದ ಶ್ರಾದ್ದ ನಮ್ಮ ಎಲ್ಲಾ ಪೂರ್ವಜರಿಗೆ ಸೇರತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಪಿತೃಪಕ್ಷದ ಅರ್ಥ ಏನ್ ಗೊತ್ತಾ? ನಮ್ಮ ಜೀವನ, ಸಂಪ್ರದಾಯ, ಈ ಮೌಲ್ಯ ಇದೆಲ್ಲದನ್ನು ನಮ್ಮ ಪೂರ್ವಜರಿಂದಲೇ ನಮಗ್ ಬಂದಿರೋದು ಅಲ್ವಾ. ಅವ್ರಿಗೆ ಕೃತಜ್ಞತೆ ಹೇಳೋದು, ಅವ್ರ ಆತ್ಮಕ್ಕೆ ಶಾಂತಿ ಕೋರೋದು ಹಾಗೂ ಅವರ ಆಶೀರ್ವಾದ ಪಡ್ಕೊಳ್ಳೋದು, ಇದೇ ಈ ಪಿತೃಪಕ್ಷದ ಉದ್ದೇಶ ಕೂಡ. ಇನ್ನು ಇದ್ರ ತಯಾರಿ ಹೇಗ್ ಮಾಡ್ಕೋಬೇಕು ಅಂದ್ರೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆ ಹಾಕೊಂಡು ದೀಪ, ಧೂಪ, ಹೂವು, ಹಣ್ಣು, ಎಳ್ಳು, ಅನ್ನ ಇಟ್ಟು ಅದರಿಂದ ಒಂದು ಚಿಕ್ಕ ವೇದಿ ಮಾಡಬೇಕು. ಹಾಗೆ ಅಕ್ಕಿ, ಎಳ್ಳು, ತುಪ್ಪದಿಂದ ಅಕ್ಕಿ ಉಂಡೆ ಮಾಡಿ ಅದನ್ನ ನಮ್ಮ ಪೂರ್ವಜರನ್ನ ನೆನಪು ಮಾಡಿಕೊಂಡು ದೀಪ ಹಚ್ಚಿ ಪೂರ್ವಜರ ಹೆಸರುಗಳನ್ನ ಮನಸ್ಸಿನಲ್ಲಿ ಜಪಿಸ್ಕೊಂಡು ಅವ್ರಿಗೆ ಕೃತಜ್ಞತೆ ಹೇಳಿ, ನೀವು ಕೊಟ್ಟ ಈ ಜೀವನಕ್ಕೆ ಧನ್ಯವಾದ ಅಂತ ಹೇಳಿ, ದಯವಿಟ್ಟು ಶಾಂತಿ ಹೊಂದಿ ಅಂತ ಹೇಳಿ ಪೂಜೆ ಮಾಡಿ ನಮಸ್ಕರಿಸ್ಬೇಕು. ಇನ್ನು ತರ್ಪಣ ಮತ್ತೆ ಪಿಂಡ ಪ್ರದಾನ ಮಾಡೋದು. ಕೈಯಲ್ಲಿ ನೀರು, ಎಳ್ಳು ಇಟ್ಕೊಂಡು ಪೂರ್ವಜರ ಹೆಸರು ಹೇಳ್ತಾ ತರ್ಪಣ ಮಾಡಬೇಕು. ಪಿಂಡವನ್ನ ಬಾಳೆ ಎಲೆ ಅಥವಾ ಪಾತ್ರೆಯಲ್ಲಿ ಅರ್ಪಿಸ್ಬೇಕು. ಹಾಗೆ ದಾನ ಮತ್ತೆ ಸ್ಮರಣೆ ಮಾಡೋದು. ಬಡವರಿಗೆ ಅನ್ನ, ಬಟ್ಟೆ ಅಥವಾ ಹಣ ಕೊಟ್ಟು ಸಹಾಯ ಮಾಡಿ. ಹಾಗೆ ಮನೆಯ ದೊಡ್ಡವ್ರ ಬಗ್ಗೆ ಅಂದ್ರೆ ನಿಮ್ಮ ಅಜ್ಜಿ, ತಾತ, ಮುತ್ತಾತ ಯಾರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ ನೀವು ಅವ್ರ ಕಥೆನ ಹೇಳ್ತಾ ಬನ್ನಿ. ಅವ್ರ ಜೀವನ ಹೇಗಿತ್ತು, ಅವ್ರ ಕಷ್ಟ, ಸುಖ, ದುಃಖ ಎಲ್ಲದನ್ನು ಹೇಳಿ. ಸೊ ಹಾಗಾಗಿ ಅದೆಲ್ಲ ನಿಮ್ಮ ಮಕ್ಳಿಗೂ ಕೂಡ ಯೂಸ್ಫುಲ್ ಆಗತ್ತೆ. ಅದೆಲ್ಲ ಅವ್ರಿಗೊಂದು ದೊಡ್ಡ ಪಾಠ ಕಲಿಯೋದಕ್ಕೆ ಅಲ್ವಾ. ಕೊನೆಯದಾಗಿ ದೀಪಕ್ಕೆ ನಮಸ್ಕಾರ ಮಾಡಿ ತಯಾರಿಸಿರುವಂತ ಅನ್ನವನ್ನ ಎಲ್ಲರಿಗೂ ಪ್ರಸಾದವಾಗಿ ಹಂಚಿ ಮೌನದಿಂದ ನಿಮ್ಮ ಪೂರ್ವಜರ ಶಾಂತಿ ಕೋರಿ ಸಮಾಪ್ತಿ ಮಾಡಿ. ಪ್ರತಿ ವರ್ಷ ನಾವು ಪಾಲಿಸುವಂತ ಈ ಪಿತೃಪಕ್ಷ ನಮ್ಗೇನ್ ತಿಳಿಸುತ್ತೆ ಗೊತ್ತಾ? ನಾವು ನಮ್ಮ ಪೂರ್ವಜರನ್ನ ಯಾವತ್ತೂ ಮರಿಬಾರ್ದು, ಮತ್ತೆ ನಮ್ಮ ಕುಟುಂಬವನ್ನ ಒಗ್ಗೂಡಿಸ್ಬೇಕು. ದಾನ, ಕೃತಜ್ಞತೆ, ತ್ಯಾಗ ಇದನ್ನ ಜೀವನದಲ್ಲಿ ಪಾಲಿಸ್ಬೇಕು. ಯಾಕಂದ್ರೆ ನಾವಿವತ್ತು ಈ ಭೂಮಿ ಮೇಲೆ ಇದೀವಿ ಅಂತಂದ್ರೆ ಅದು ನಮ್ಮ ಪೂರ್ವಜರ ಕಾರಣದಿಂದನೇ ಅಲ್ವಾ. ಅವರು ನಮ್ಗೆ ಕೊಟ್ಟಿರುವಂತ ಜೀವನ ಇದು. ಹಾಗಾಗಿ ಮರೆದೆ ಅವ್ರಿಗೆ ಧನ್ಯವಾದ ಹೇಳಿ. ಒಂದು ದೀಪ ಹಚ್ಚಿ ಒಂದು ಹೆಸರು ನೆನಪು ಮಾಡ್ಕೊಳ್ಳಿ, ಒಂದು ಕತೆ ಹೇಳಿ. ಅದೇ ನಮ್ಮ ಪೂರ್ವಜರಿಗೆ ಒಂದು ಸತ್ಯವಾದ ಗೌರವ. ಏನಂತೀರ? ಪ್ರತಿದಿನ ಮಾಡ್ತಿರ್ತಾರ, ಇವತ್ತು ಖುಷಿಯಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ ನನಗೆ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಎಲ್ಲಾ ವಿಷಯಗಳನ್ನ ಹೇಳ್ಬೇಕಾದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ ಅನ್ನೋದು ಈ ಟಾಪಿಕ್ ಮೇಲೆ ನನಗಿರ್ಲಿಲ್ಲ. ಸೊ ಹಾಗಾಗಿ ಅಷ್ಟು ಎಕ್ಸೈಟ್ ಆಗಿ ಈ ವಿಷಯನ ನಿಮ್ಗೆ ಹೇಳ್ಕೊಳಕ್ ಆಗ್ಲಿಲ್ಲ. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಂತರ ತಂದೆ, ತಾಯಿ ಅಥವಾ ಅಜ್ಜಿ ಎಲ್ಲಾರನ್ನೂ ಮಿಸ್ ಮಾಡ್ಕೊಳ್ಳೋದು ಎಷ್ಟೋ ಜನ ಇದ್ದಾರೆ. ಸೊ ಅವ್ರೆಲ್ಲಾರ್ಗು ಇಷ್ಟ. ಎಲ್ರೂ ಇದನ್ನ ಸಂಭ್ರಮ ಮಾಡಲ್ಲ. ಅವ್ರದೇ ಬೇಜಾರು, ಅವ್ರದೇ ದುಃಖ ಅವ್ರಿಗಿದ್ದೇ ಇರುತ್ತೆ. ಸೊ ನಾಳೆ ಎಲ್ರೂ ಪಿತೃಪಕ್ಷ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.